ಹೋಗ್ತಾ ಇರೋದೇ ಫಸ್ಟ್ ಟೈಮು. ನೋಡೇ ಇಲ್ಲ ನಾನು ಕೂರ್ಗ್ ಸೈಡ್ ಎಲ್ಲ, ಎಲ್ಲೂ ಹೋಗೇ ಇಲ್ಲ. ಬಾಯ್ 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 ಬಾಯ್. ಹುಷಾರು. ಸರಿ. ಜನನಿ ಜೀವದ ಜೀವತಾಯಿ. ಆನೆಗಳೆಲ್ಲೋ ಇನ್ನ? ಅಯ್ಯೋ ನಿನ್ಗೆ ಆನೆ ಮತ್ತೆ ತೋರಿಸ್ತೀನಿ ಬಿಡ. ಇವಾಗ ಹಸು ನೋಡ್ಕೊ. ಏನೇನು ಸ್ಪೆಷಲ್ ಇದೆ? ಮತ್ತೆ ತುಂಬಾ ಎಣ್ಣೆ ಮಾಡಿ ಆಡಕ್ಕಾಗತ್ತ ಬರೀ ಕಲ್ಲಲ್ಲಿ? ನಿಂಗೆ ಈಜ್ ಬರುತ್ತಾ? ನಿನಗ್ ಬರಲ್ಲ? ಹಿಂಗ್ ಸ್ಟ್ರೈಟ್ ಆಗಿ ಹೊಡಿತೀನಿ. ಏನು ಗೊತ್ತಾ, ನೀರಲ್ಲಿ ಮುಳುಗ್ತಾ ಇದೆಯಾ ಅಂದ್ರೆ ಸುಮ್ಮನಾಗ್ಬಿಡು, ಮೇಲೆ ತೇಲ್ತೀಯ ಬಂದ್ಬಿಟ್ಟು. ಎಲ್ಲಿದ್ದೆ ಇಲ್ಲಿ ಹೋಗ್ರ ಟೈಗರೋಳೆ ಅಂತಾನೆ. ಈ ಕುಶಾಲನಗರ ಆ ಸೈಡೆಲ್ಲ ಒಂದು ಗಿಡ ಬೆಳೆದಿದೆ ಅಂತ ನೋಡಿ ತೋರಿಸ್ತೀನಿ ನಿಮ್ಗೂ. ಅಂದವಾದ ಅದ್ಭುತನೇ ಚಿತ್ರ. ಸ್ವಲ್ಪ ಯಾಮರಿದ್ರೆ ಸರ್ರ ಅಂತ ದಾರ್ಕೊಂಡು ಹೋಗ್ತೀನಿ. ಕಾಫಿ ಬೀಜ ಹೆಂಗ ಇದಾಗತ್ತೆ ಅಂತ. ಕಾಫಿ ಬೀಜ, ಇದು ಕಾಫಿ ಬೀಜ ಗೈಸ್. ನೋಡು ಜಾರಬಂಡಿ ಅಡಿದು. ಹಾ, ಇದು ಆನೆದಾ? ಓ ಆನೆ. ಯಾವ್ದಾರ ಬಂದ್ಗಿಂದ್ ಬಿಡೋದು ಬಾಗ್ರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ವ್ಲಾಗ್ಸ್. ನೋಡಿ ಇಲ್ಲಿ ಟೈಮ್ ಬಂದ್ಬಿಟ್ಟು 3:30 ಆಗಿದೆ, ಮಿಡ್ ನೈಟ್ ಇದು. ಕೂರ್ಗ್ಗೆ ಹೋಗ್ತಾ ಇದೀವಿ. ಯಾಕಂದ್ರೆ ನಾನು ಹೋಗ್ತಾ ಇರೋದೇ ಫಸ್ಟ್ ಟೈಮಲ್ಲಿ. ಫಸ್ಟ್ ಟೈಮ್ ನನಗೊಂಥರ ಎಕ್ಸೈಟ್ಮೆಂಟ್ ಇದೆ. ಹೋಗ್ತಾ ಇರೋದೇ ಫಸ್ಟ್ ಟೈಮು. ನೋಡೇ ಇಲ್ಲ ನಾನು ಕೂರ್ಗ್ ಸೈಡ್ ಎಲ್ಲ, ಎಲ್ಲೂ ಹೋಗೇ ಇಲ್ಲ. ಏನಕ್ಕೆ ಹೋಗ್ತಾ ಇರೋದು, ಒಂದು ರೀಸನ್ ಏನು ಅಂದ್ರೆ, ಒಂದು ಫ್ರೆಂಡ್ ಅವರದು ಎಂಗೇಜ್ಮೆಂಟ್ ಇದೆ. ಸೊ ಆ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಹಂಗೆ ಅಲ್ಲಿ ನಿಯರ್ ಬೈ ಪ್ಲೇಸಸ್ ಯಾವ್ದನ್ನ ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ತುಂಬಾ ಜನ ಹೇಳ್ತಾ ಇರ್ತಾರೆ ಮಡಿಕೇರಿ ಸೈಡ್ ತುಂಬಾ ಚೆನ್ನಾಗಿರುತ್ತೆ, ಫುಲ್ ಈಗಂತೂ ಮಳೆ ಅಂತೇಳಿ. ಸೊ ನೋಡೋಣ ಹೆಂಗೆ ಎಲ್ಲಿ ಕವರ್ ಆಗುತ್ತೋ ನೋಡ್ತೀನಿ ಪ್ಲೇಸಸ್ ಹೋಗೋದಕ್ಕೆ. ಯಾಕಂದ್ರೆ ನನ್ಗೊಂಥರ ಖುಷಿ ಇದೆ, ಅಲ್ಲಿಗೆ ಹೋಗ್ತಾ ಇರೋದೇ ಒಂಥರ ಖುಷಿ. ನೋಡಿ ನಾನು ಎದ್ದು ಸ್ನಾನ ಗಿನ ಮಾಡಿಕೊಂಡು ದೇವರಿಗೆ ಕಡ್ಡಿ ಅಂಟಿಸಿ ಗೈಸ್, ಇವಾಗ ನಾನು ಅಮ್ಮನ ಎಬ್ಬರಿಸ್ದೆ. ನೋಡಿ ನಮ್ಮ ಅಮ್ಮ ನಿದ್ದೆ ಕಣ್ಣಲ್ಲಿ ಎದ್ದು ಬಂದ್ರು. ಹಾಯ್ ಮಾಡಮ್ಮ. ಬಾಯ್ 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 ಬಾಯ್. ಹುಷಾರು. ಸರಿ. ಜನನಿ ಜೀವದ ಜೀವತಾಯಿ. ಹುಷಾರು. ಸರಿ. ಡ್ಯಾಡಿ ಇದ್ಮೇಲೆ ಹೇಳು. ಓಕೆ, ಬಾಯ್ ಬಾಯ್ ಬಾಯ್. ಬಾಗ್ಲಾಕೋ, ಕಣ್ಬಿಡು ಸ್ವಲ್ಪ. ಬಾಯ್. ಈಚೆ ಲೈಟ್ ಆಫ್ ಮಾಡ್ಕೋ. ಗೈಸ್, ಏನಂದ್ರು ಮದರ್ ಲವ್ನೇ. ಯಾಕಂದ್ರೆ ನಾವು ಎಷ್ಟೊತ್ತು ರಾತ್ರಿ ಅಲ್ಲನ ಅವ್ರನ್ನ ಎಬ್ಬರಿಸಿದ್ರು ಎದ್ದು ಬಂದು ನಮ್ಗೆ ಅದೇ ಥರ ರೆಸ್ಪಾಂಡ್ ಮಾಡ್ತಾರೆ. ಯಾವುದೇ ಕೋಪ ಮಾಡ್ಕೊಂಡೆ. ಈಗ ಇಲ್ಲದೆ ಇರೋ ವ್ಯಕ್ತಿ ಯಾರು ಅಂದರೆ ಅಮ್ಮ ಒಬ್ಬರೇ. ನಾನು ಹಿಂಗೆ ಹೇಳ್ಬಿಟ್ಟು ಹೋಗ್ತೀನೋ, ನೀವೂ ಮನೆಯಲ್ಲಿ ತಂದೆ ತಾಯಿಗೆ ಒಂದು ಇನ್ಫಾರ್ಮೇಶನ್ ಅನ್ನೋದು ಕೊಡಿ. ಎಲ್ಲಾದರೂ ಹೋಗ್ತಾ ಇದ್ದೀರಾ ಬರ್ತಾ ಇದ್ದೀರಾ ಒಂದು ಇನ್ಫಾರ್ಮೇಶನ್ ಕೊಡಿ. ಯಾಕಂದರೆ ನಿಮಗೂ ಒಳ್ಳೆಯದು. ನಿಮ್ಮನ್ನು ನೋಡಿ 4 ಜನ ಕಲಿಬೇಕಷ್ಟೇ ಅದನ್ನ. ಗಾಯ್ಸ್ ನೋಡಿ, ಹಳೇ ಗ್ಯಾಂಗು ಗಾಯ್ಸ್. ಇವಾಗ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಹುಡುಗ ಫುಲ್ ಡ್ರೈವಿಂಗ್ ಮೂಡಲ್ಲಿ ಫುಲ್ ರೆಡಿ ಆಗಿದ್ದಾನೆ. ಹೋಗೋಣ, ಮೈಸೂರು ರೋಡಲ್ಲಿ ಇದ್ದೀವಿ ಗುರು. ಫುಲ್ ಎಂಜಾಯ್ ಮಾಡೋಣ ಗುರು. ಹಾಂ, ನಿಮ್ಮೂರ್ ಸೈಡು ನಿಮ್ಮೂರ್ ಕಡೆ ಹೋಗ್ತಾ ಇದೀವಿ. ನಾನೇ ಫಸ್ಟ್ ಟೈಮ್ ಬರ್ತಾ ಇರೋದು. ಏನೇನು ಸ್ಪೆಷಲ್ ಇದೆ ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡು. ಪೋರ್ಕ್ ಇದೆ ಸ್ಪೆಷಲ್, ನಾನು ತಿನ್ನಲ್ಲ.
ಸ್ಪೆಷಲ್ ಇರುತ್ತೆ, ಪೋರ್ಕ್ ಚಿಕನ್ ಅಂತೆಲ್ಲ. ಚಿಕನ್ ತಿಂತೀವಿ ನಾವು. ಅದ್ರ ಜೊತೆ ಒಂದು ಪೋರ್ಕ್ ಪೀಸ್ ನಾನು ಬಾಯ್ ಕೊಡ್ತೀನಿ. ಇಲ್ಲ ನಾನು ತಿನ್ಬಾರ್ದು. ಬಟ್ ತುಂಬಾ ಎಣ್ಣೆ ಮಾಡಿ. ಅದು ಬಿಟ್ರೆ ಸ್ಪೆಷಲ್ ಅಂದ್ರೆ ಸುತ್ತಾಡ್ಬೇಕು. Guys, ನೇಚರ್ ಮೇನ್ ಇರೋದೇ ನೇಚರ್ ಅಲ್ವಾ ಅಲ್ಲಿ ಗುರು? ನೀನ್ ಹೋಗಿದ್ದ ನಯನ್? ಎಲ್ಲಿ ನೋಡ್ದಾನೇನು? ನಾನ್ ಫಸ್ಟ್ ಟೈಮು. ನಾನು ಒಂದ್ಸಲಿ ಫಂಕ್ಷನ್ ಒಂದ್ಸಲಿ ಬಂದಿದ್ದೆ. ನೈಟ್ ಬಂದು ನೈಟ್ ರಿಟರ್ನ್ ಆಗ್ಬಿಟ್ಟೆ. ಗೈಸ್, ನಾನು ಆಕ್ಚುಲಿ ತುಂಬಾ ವರ್ಷದಿಂದ ಅನ್ಕೊಂಡಿದ್ದೆ ಕೂರ್ಗ್ ಹೋಗ್ಬೇಕು, ಮಡಿಕೇರಿ ನೋಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ. ನಮ್ಮ ಮಾಸ್ಟರ್ ಡ್ರೈವರ್ ಒಬ್ರು ಇದಾರೆ, ಅವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ಬೆಳಗ್ಗೆ ನಾವ್ ಅನ್ಕೊಂಡಿದ್ದೇನು ಅಂದ್ರೆ ಮೈಸೂರು ಒಂದು 8 ಗಂಟೆಗೆ ರೀಚ್ ಆಗೋಣ ಅಂತ. ಅಣ್ಣ 6 ಗಂಟೆಗೆ ಕರ್ಕೊಂಬಂದ್ ಬಿಟ್ಬಿಟ್ಟವ್ರು ಇಲ್ಲಿ ಮೈಸೂರ್ಗೆ. ಬೇರೆ ಫಾಲ್ಸ್ ಪಿಯಿಂದ ಹೋಗ್ಬಿಟ್ಟು ಬಿದ್ದಿದ್ದೀನಿ. ಅಲ್ಲ ಹಿಂಗೆ ಸ್ಲಿಪ್ ಆಗಿ ಜಾರಿ ಬಿದ್ದಿರೋದು. ಈಜಾಡ್ದ ಈಜಾಡಕ್ಕಾಗತ್ತ ಬರೀ ಕಲ್ಲಲ್ಲಿ? ನಿಂಗೆ ಈಜ್ ಬರುತ್ತಾ? ನಿನಗ್ ಬರಲ್ಲ? ಏನ್ ಬರೋನು ಸಾಯಲ್ಲ, ಹಿಂಗ್ ಸ್ಟ್ರೈಟ್ ಆಗಿ ಹೊಡಿತೀನಿ. ಏನ್ ಗೊತ್ತಾ, ನೀರಲ್ಲಿ ಮುಳುಗ್ತಾ ಇದೆಯಾ ಅಂದ್ರೆ ಸುಮ್ಮನಾಗ್ಬಿಡು, ಮೇಲೆ ತೇಲ್ತೀಯ ಬಂದ್ಬಿಟ್ಟು. ಎಲ್ಲಿದ್ದೆ ಇಲ್ಲಿ ತನಕ ಆದ್ರೆ ನೀನ್ ಕೈನ ಕಾಲ್ನ ಒದರ್ಬೇಕು. ಅದು ಬಿಟ್ಟು ಕೈನ ಕಾಲ್ನ ಒದ್ರದಾಗ ಏನಾಗುತ್ತೆ ಗೊತ್ತೇನಾ? ಆವಾಗ್ಲೇ ಮುಳುಗೋದಕ್ಕೆ ಹೋಗ್ತೀವಿ. ಇಲ್ಲಲ್ಲ, ಹಿಂಗೆ ಹೇಳಿದ್ರೇನೆ ಅದು ಕರೆಕ್ಟ್ ನಾವ್ ಮೇಲೆ ಬರೋದು. ಇಲ್ಲ ಅಂದ್ರೆ ಹೋಯ್ತಾನೆ ಇರ್ತೀವಿ. ಮೈಸೂರಿಂದ ಬಂದ್ರೆ ಇಲ್ಲಿ ಕನೆಕ್ಟ್ ಆಗುತ್ತೆ. ಇದು ಇಲ್ವಲ್ಲ, So, ಇದು ಮೈಸೂರು ರೋಡ್. ನೆಕ್ಸ್ಟ್ ಟೈಮ್ ನಾನು ಹೇಳಿದ ಟೆಕ್ನಿಕ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡ ಆಯ್ತಾ? ನೋಡಿ, ಹೋಟ್ಲಿಗೆ ಬಂದಿದ್ದೀವಿ. ಇವಾಗ ಏನಾದರೂ ಒಂದು ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗೋಣ. ಗೈಸ್, ಬ್ರೇಕ್ಫಾಸ್ಟ್ ಬಂದಿದೆ. ಎಲ್ಲರೂ ಇಡ್ಲಿ ವಡೆ ತಿಂತಾ ಇದೀವಿ ಈಗ. ಬ್ರೇಕ್ಫಾಸ್ಟ್ ಮಾಡ್ಬಿಟ್ಟು ತಿನ್ಬಿಟ್ಟು ನೆಕ್ಸ್ಟ್ ಟೈಗರ್ ಒಳ್ಳೆ ಎಲ್ಲಿಗೆ ಹೋಗೋದು? ಟೈಗರ್ ಒಳ್ಳೆ ಯಾವ್ದು? ಅದೇನೋ ನಾನು ಯೋಚನೆ ಮಾಡ್ತಿದ್ದೀನಿ. ಟೈಗರ್ ಒಳ್ಳೆನಾ? ನಾಗರೋಳೆ ಟೈಗರ್ ಒಳ್ಳೆ ಅಂತಾನೆ. ಗೈಸ್, ನೆಕ್ಸ್ಟ್ ಟೈಗರ್ ರಿವರ್ ಇರೋದ? ನಾಗರಹೊಳೆ ಟೈಗರ್ ಇದು. ನಾಗರಹೊಳೆ ಟೈಗರ್ ಇರೋದ? ನೆಕ್ಸ್ಟ್ ಅಲ್ಲಿಗತ್ತೆ ಹೋಗ್ತಾ ಹಂಗೆ ಅದನ್ನು ನೋಡೋಣ. ನಾನು ಇವಾಗ ಟಿಫನ್ ಮಾಡೋಣ. ಫಸ್ಟು ಟಿಫನ್ ಮಾಡೋಣ. ಎಲ್ಲರೂ ಆಲ್ರೆಡಿ ತಿಂತವ್ರೆ, ನಾನು ತಿನ್ಬಿಟ್ಟು ಹೋಗ್ತೀನಿ. ಗಾಯ್ಸ್, ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಎಲ್ಲರದ್ದು ಬಾಯ್ಸ್ ಎಲ್ಲ ಬರ್ತವ್ರೆ. ಇವಾಗ ಸ್ಟ್ರಾಂಗ್ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ನಾನ್ ಸ್ಟಾಪ್ ಎಲ್ಲಿ ಎಲ್ಲ ಅದು ಟೈಗರ್ ರಿವರ್ ಏನದು? ನಾಗರಹೊಳೆನಾ? ಒಂದೇ ಒಂದು ಟೈಗರ್ ಕಾಣಿಸ್ಬಿಡ್ಬೇಕು. ಇಷ್ಟೊತ್ತಲ್ಲ ಕಾಣೋದು. ಇಲ್ಲ ಅಂದ್ರೆ ಒಂದು ಜಿಂಕೆ ಆನೆಲ್ಲ ಕಾಣ್ತಿಲ್ಲ ಸಾಕು. ಇಲ್ಲ ಅಂದ್ರೆ ಮಾಂಸ ಹಾಕ್ತೀನಿ ನಾನು. ಇಲ್ಲೇ ಐತಲ್ಲ, ಇವನು ಮಾಂಸ ಅನ್ನಲ್ಲ, ಟೂತ್ ಪಿಕ್ ಅನ್ಕೊಂಡು. ಅಲ್ಲ, ಟೂತ್ ಪಿಕ್ ಅನ್ಕೊಂಡು ಬಾಯಲ್ಲಿ ಹಿಡ್ಕೊಂಡು ಹೋಗ್ಬಿಡ್ತದೆ. ಇವಾಗ ನಾಗರಹೊಳೆ ಟೈಗರ್ ರಿಸರ್ವ್ ಹತ್ರ ಬಂದ್ವಿ. ಯಾವ್ದೇ ಒಂದು ಪ್ರಾಣಿ ಇಲ್ಲ. ನಾವೇ 4 ಜನ. ಇನ್ನು 6 ಕಿಲೋಮೀಟರ್ ಇದೆ. ಇನ್ನ 6 ಕಿಲೋಮೀಟರ್ಸ್ ಇದೆಯಂತೆ. ಹುಡುಗರೆಲ್ಲ ನಡ್ಕೊಂಡು ನೋಡ್ತಾವ್ರಿ ಇಲ್ಲಿ. ಸ್ಕೂಲ್ ಮಕ್ಳು ಸ್ಕೂಲ್ ಹೋಯ್ತಾರೆ. ಅಲ್ಲ, ಇದೇನ್ ಭಯಗೆ ಏನಿಲ್ವಾ ಇಲ್ಲಿ? ಇಲ್ಲಿ ಅಷ್ಟೇನು ಅಲ್ಲ, ಈಗ ಆನೆಗಿನ ಏನು ಈಚೆ ಬರಲ್ವಾ? ಇವತ್ತಲ್ಲಿ ಬರಲ್ಲ, ಕತ್ಲ ಬರ್ತಾರೆ ರಾತ್ರಿ ಹೊತ್ತು. ಅಲ್ಲ ಕಣ, ಬೆಳಗ್ಗೆ ಒಂದೊಂದ್ಸಲಿ ಆನೆಗಳು ರೋಡಲ್ಲಿ ನಿಂತಿರುತ್ತಲ್ಲೋ. ಅದು ಯಾವಾಗ ಆದ್ರೂ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂದ್ರೆ ಬಂದು ಹೋಗುತ್ತೆ. ಇವಾಗ ಒಂದ್ಸಲಿ ಬರ್ಬೇಕಾಯ್ತು. ನೋಡೋಣ, ನಿನ್ ಅದೃಷ್ಟ ಚೆನ್ನಾಗಿದ್ರೆ ಬರುತ್ತೆ. ಏನಿಲ್ಲ, ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ಈಗ ಅಂದ್ರೆ ಸಾಕು ನನಗೆ. ಸ್ವರ್ಗವೇ ನನ್ನ ಬಾಯಂದಿದೆ ಪಾದವನ್ನೇ ಮೆಟ್ಟಿದಾಗ. ಬ್ಯೂಟಿಫುಲ್ ಜಾಗದಲ್ಲಿ ನಿನ್ಸಿ ಫೋಟೋ ತಗೊಂಡು, ಎಂತ ಬ್ಯೂಟಿ ನೇಚರ್ ಗಾಯ್ಸ್. ನೆಕ್ಸ್ಟ್ ಲೆವೆಲ್. ಈ ಆನೆಗಳೆಲ್ಲೋ ಇನ್ನ? ಅಯ್ಯೋ, ನಿನ್ಗೆ ಆನೆ ಮತ್ತೆ ತೋರಿಸ್ತೀನಿ ಬಿಡ. ಇವಾಗ ಹಸು ನೋಡ್ಕೊ. ಇಲ್ಲೆಲ್ಲ ಹೆಂಗು ವಾಸ. ಅಲ್ಲ,
ನಾನು ಹೇಳೋದು ಇಲ್ಲೆಲ್ಲ ಹೆಂಗ್ ವಾಸ ಮಾಡ್ತಾರೆ ಅಂತ. ಈ ಜನರಿದಾರಲ್ಲ ಫಾರೆಸ್ಟ್ ಹತ್ರ ಎಲ್ಲ ತುಂಬಾ ವರ್ಷದಿಂದ ಒಂದ್ ಜಾಗ ಮಾಡ್ಕೊಂಡು ಅವ್ರ ನೆಂಟ್ರು ಅವ್ರನ್ನೆಲ್ಲ ಕರ್ಕೊಂಬಂದ ಅದಾದ ಜಾಗನ ಅವ್ರ ಸ್ವಂತ ಹೆಸರು ಮಾಡ್ಕೊಂಡ್ಬಿಟ್ರು ಇವಾಗ. ಫಾರೆಸ್ಟ್ ಜಾಗನೇ. ನೆಂಟ್ರು ಎಲ್ಲ ಹೆಂಗೆ ಗೊತ್ತಿಲ್ಲ. ಟಿಕೆಟ್ ಟಿಕೆಟ್ ಇರುತ್ತಲ್ಲಿ ಪಕ್ಕ. ಬರ್ಬೇಕಂದ್ರೆ ಎಂಟ್ರಿ ಮಾಡಬೇಕು ಗೈಸ್. ಇಲ್ಲಿ ಯಾರನ್ನು ನೋಡಿಯಂಗಿಲ್ಲ, ನಿಂತ್ಕೊಳಂಗಿಲ್ಲ. ನಿಜಾಲು ಹೇಳ್ತೀನಿ, ಬ್ಯೂಟಿಫುಲ್ ಪ್ಲೇಸ್. ಈ ಸೌಂಡು ಇದೆಲ್ಲ ನಾವು ಕೇಳಿ ಎಷ್ಟೋ ವರ್ಷಗಳಾಗೋಗೈತೆ. ಈ ಕಿಚ್ 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 ಕಿಚೆ ಅಂತ ಸೌಂಡು. ಇನ್ನೊಂದು ಫಂಕ್ಷನ್ ಅಲ್ಲಿಗೆ ಕರೆಕ್ಟಾಗಿ ಇನ್ನೊಂದು 20 ಮಿನಿಟ್ಸಾ 20 ಮಿನಿಟ್ಸಲ್ಲಿ ರೀಚ್ ಆಗ್ತಾ ಇದ್ದೀವಿ. ಅಲ್ಲೇ ಹೋಗ್ತಾ ಇದ್ದೀವಿ. ಫಾರೆಸ್ಟ್ ಎಲ್ಲ ಸೂಪರ್ ಆಗಿತ್ತು, ಆಂಬಿಯನ್ಸು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ನಮ್ಗೆ ಆ ಥರ ನೋಡಿ, ಫುಲ್ಲು ಗ್ರೀನರಿ. ಈ ಕಡೆ ಎಲ್ಲ ಫುಲ್ಲು ಗ್ರೀನರಿ, ಫುಲ್ ಮಳೆ ಬೇರೆ ಬಂದಿದೆ, ಸಕ್ಕರ ಇದೆ. ಹಾಯ್ ಫ್ರೆಂಡ್ಸ್, ಹೋಗೋಣ ಫಂಕ್ಷನ್ ಹಾಲ್ಗೆ. ಫಸ್ಟು ಡ್ರೆಸ್ ಚೇಂಜ್ ಮಾಡೋಣ. ಎಲ್ಲರೂ ಬಂದವ್ರೆ, ಎಲ್ಲರೂ ನಮ್ಮನ್ನೇ ನೋಡ್ತಾವ್ರೆ. ರೆಡಿ ಆಗಿದ್ದೀವಿ ಈಗ ನೋಡಿ, ಫುಲ್ಲು ಡ್ರೆಸ್ ಎಲ್ಲ ಆಗಿ. ನಾವು ರೆಡಿ ನಾನು? ಎಸ್, ಐ ಆಮ್ ರೆಡಿ. ನೋಡಿ ಅಲ್ಲೊಬ್ಬ. ಇವಾಗ ಹೋಗೋಣ ಫಂಕ್ಷನ್ ಹಾಲ್ಗೆ ಹೋಗೋಣ. ಯಾರ್ದು ಎಂಗೇಜ್ಮೆಂಟು ಅಂದರೆ ರೋಹನ್ ತೋರಿಸಿದ್ನಲ್ಲ, ರೋಹನ್ ಅವ್ರ ಅಣ್ಣಂದು ಎಂಗೇಜ್ಮೆಂಟು ಮಡಿಕೇರಿಯಲ್ಲಿ. ಫಸ್ಟ್ ಟೈಮ್ ನಾನು ಈ ಥರ ಬರ್ತಾ ಇರೋದು ಎಂಗೇಜ್ಮೆಂಟು, ಈ ಕೊಡಗು ಸೈಡ್ದು ಕಲ್ಚರ್ ನೋಡ್ತಾ ಇರೋದು. ಮಚ್ಚ, ಹಾಯ್ ಮಚ್ಚ. ಹಲೋ, ಚೆನ್ನಾಗಿದೆ ಮಚ್ಚ. ಥ್ಯಾಂಕ್ ಯು. ಇದೇನೋ ಜ್ಯೂಸು. ಏನು ಜ್ಯೂಸ್ ಬಂದಿದ್ದು? ಖಾರವಾಗಿದೆ ಅಂತ. ಏಯ್ ನಿಂಬೆಹಣ್ಣು ಖಾರ ಇದೆ. ಈ ಎಣ್ಣೆಗಿಣ್ಣೆನ ಬೈ. ಏನು ಇದು? ಏನಿದು? ಏನು ಜ್ಯೂಸು? ಕುಡಿತೀನಿ ಬಿಡ. ಎಳ್ಳಿಕಾಯ್ದು ಜ್ಯೂಸು ಗೈಸ್. ಇಲ್ಲೆಲ್ಲ ಫೇಮಸ್ ಇಲ್ಲಿ. ಸೊ ನೋಡಿ, ಇಷ್ಟು ಜನ ಇದ್ದಾರೆ ಇಲ್ಲೆಲ್ಲ. ನಾವು ಇಲ್ಲಿದ್ದೀವಿ. ನಮ್ಮ ನಯನ್ ಕುಡಿದ್ಬಿಟ್ಟ. ಸರಿ, ಈಗ ಒಳಗಡೆ ಹೋಗ್ತಾ ತೋರಿಸ್ತೀನಿ ಗೈಸ್. ನನಗೆ ಒಂಥರ ನಾಚಿಕೆ ಆಗ್ತಾಯಿತ್ತು ಗೈಸ್. ಇವಾಗ ಫಂಕ್ಷನ್ ಹಾಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಮನೆ ವಾರ್ಡ್ ಇವರೇ ಹೆಂಗೆ ಫಸ್ಟ್ ಟೈಮ್ ಗೈಸ್. ಆ್ಯಕ್ಚುಲಿ ಬಂದಿರೋದು ಫಸ್ಟ್ ಟೈಮು. ಒಂಥರ ಶೈ ಫೀಲ್ ಆಗ್ತಾ ಇದೆ. ಯಾವಾಗಲೂ ನಾನು ಹಿಂಗೆಲ್ಲ ವ್ಲಾಗೆಲ್ಲ ಮಾಡೇ ಇಲ್ಲ ಯಾವಾಗಲೂ. ಇದು ಫಸ್ಟ್ ಟೈಮ್ ನಾನು ವ್ಲಾಗ್ ಈ ಥರ ಮಾಡ್ತಾ ಇರೋದು. ಅದು ನಮ್ಮ ನಯನ್ ಹೇಳಿದ್ದಕ್ಕೆ ಮಾಡ್ತಾ ಇರೋದು. ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡೋ ಫಂಕ್ಷನ್. ರಿಂಗ್ ಎಕ್ಸ್ಚೇಂಜ್ ತಾನೇ? ನೇಮಿಂಗ್ ಸೆರೆಮನಿ ಎಲ್ಲ ಕಣೋ. ರಿಂಗ್ ಎಕ್ಸ್ಚೇಂಜ್ ನೇಮಿಂಗ್ ಸೆರೆಮನಿ ಅಂತಾರೆ ಅದಕ್ಕೆ. ನನ್ನ ಮಗ ದೊಡ್ಡ ಮಗ ರಿಂಗ್ ಎಕ್ಸ್ಚೇಂಜ್ ಅಂತಾರೆ. ಇವಾಗೇನೋ ಏನು ನಡೀತಾ ಇರೋದು ಈಗ? ಅದು ಶಾಸ್ತ್ರ ಅದೇ ಹೌದು, ಮಾಮೂಲಿ ಪೂಜೆನಾ? ಹೌದು, ಮಾಮೂಲಿ ಪೂಜೆ ನಡೀತಾ ಇದೆ. ನನಗೆ ಕೂರ್ಗಿಗೆ ಬಂದು ಒಂದು ಒಳ್ಳೆ ವೆದರ್ ನೋಡಿಲ್ಲ ಅಂದರೆ ವೇಸ್ಟ್ ಆಗ್ಬಿಡುತ್ತೆ. ಸೊ ಆ ವೆದರ್ ನನಗೆ ಈಗಲೇ ತೋರಿಸ್ಬಿಡ್ತದೆ ದೇವರು. ನೋಡಿ
ಬ್ಯೂಟಿಫುಲ್ ವೆದರ್ ಗೈಸ್, ನೆಕ್ಸ್ಟ್ ಲೆವೆಲಲ್ಲಿದೆ. ಗೈಸ್ ನಾನು ಸಖತ್ ಇಷ್ಟ ಆಯಿತು ಈ ಟ್ರೆಡಿಷ್ನಲ್ ಎಲ್ಲ. ನನಗೂ ತುಂಬ ದಿನ ಆಗಿತ್ತು, ನಾನು ಈ ಕಡೆ ಎಲ್ಲ ನೋಡೇ ಇಲ್ಲ, ನಾನು ಈ ಟ್ರೆಡಿಷ್ನಲ್ಲೇ ನೋಡಿರಲಿಲ್ಲ. ಇಟ್ ವಾಸ್ ವೆರಿ ಬ್ಯೂಟಿಫುಲ್, ಇದು ಚೆನ್ನಾಗಿತ್ತು. ಸೊ ಇನ್ನು ಹುಡುಗ ಹುಡುಗಿ ಸ್ಟೇಜ್ ಮೇಲೆ ಕಸಲ್ಲ ಅಲ್ವಾ, ಅಷ್ಟೇ ಅಲ್ವಾ. ಆಗಲೇ ಫೋಟೋ ಇಲ್ಲೇ ಈಚೆ ಇಸ್ಕೊಂಡ್ವಲ್ಲ ಹುಡುಗನ ಜೊತೆ ಅಷ್ಟೇ. ಗೈಸ್ ಇಲ್ಲಿ ಫಂಕ್ಷನ್ ಎಲ್ಲ ಮುಗೀತು ಆಲ್ಮೋಸ್ಟ್ ಅಲ್ಲೂ. ನಾನೆಲ್ಲ ಹುಡುಗ ಹುಡುಗಿನೆಲ್ಲ ತೋರ್ಸೋದಕ್ಕೂ ಆಗಿಲ್ಲ. ಗೈಸ್ ಇವಾಗ ಮಲೆನಾಡು ಪ್ರದೇಶದಲ್ಲಿದ್ದೀವಿ ನೋಡಿ. ಇಲ್ಲೆಲ್ಲ ಕಾಫಿ ಪೆಪ್ಪರು ಎಲ್ಲ ಅಲ್ವೇನೋ ಇದು, ಕಾಫಿ ಪೆಪ್ಪರ್ ಎಲ್ಲ ಇಲ್ಲಿ ನೋಡಿ ಬೆಳೆಯೋದು ಹಿಂಗೆ. ಸೊ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ರೋಹನ್ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಗೈಸ್ ಏನಂದರೆ ಬೆಳಗ್ಗೆಯಿಂದ ನಾನು ಅಬ್ಸರ್ವ್ ಮಾಡಿರೋದಿಲ್ಲ ಏನಂದರೆ ಇದಕ್ಕಿದ್ದಂಗೆ ಮಳೆ ಬರುತ್ತೆ, ಇದಕ್ಕಿದ್ದಂಗೆ ಬಿಸಿಲು ಬರುತ್ತೆ. ಬಟ್ ವೆದರು ಎಷ್ಟು ಕೂಲ್ ಆಗಿದೆ ಅಂದರೆ ಇಲ್ಲಿ ಅಷ್ಟೇ ನೇಚರು ಇದೆ, ಅಷ್ಟೇ ಗುಡ್ ವೆದರ್ ಇದೆ. ಇನ್ನೊಂದು ಯಾವುದೇ ರೀತಿ ಪೊಲ್ಯೂಟೆಡ್ ಅಲ್ಲ, ಇಲ್ಲಿ ಬೆಸ್ಟ್ ಪ್ಲೇಸ್. ಈ ರೇಂಜಲ್ಲಿ ಇಲ್ಲೇ ಮಳೆ ಯಾವ ಟೈಮಲ್ಲಿ ಮಳೆ ಬರುತ್ತೋ, ಯಾವ ಟೈಮಲ್ಲಿ ಬಿಸಿಲು ಬರುತ್ತೋ ನೋಡಿ. ಇಷ್ಟೊತ್ತು ಬಿಸಿಲು ಹೊಡಿತಾ ಇತ್ತು, ಇವಾಗ ನೋಡಿ ಆಗಲೇ ಮೋಡ ಮುಚ್ಚಿದೆ. ಇವಾಗ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಆಲ್ಮೋಸ್ಟ್ ಆಲು ನಾವು ಈ ಕಡೆ ಮೈಸೂರು ದಾಟಿದಾದ್ಮೇಲೆಲ್ಲ ನೋಡ್ಕೊಂಬರ್ತಾ ಇರೋದೇ ಆಲ್ಮೋಸ್ಟ್ ಆಲ್ ಫುಲ್ಲು ನೇಚರ್ ಇರೋದು. ತುಂಬ ಚೆನ್ನಾಗಿದೆ. ಇದರಲ್ಲಿ ಬೇರೆ ಪ್ಲ್ಯಾನ್ಸ್ ಎಲ್ಲ ಇತ್ತು, ಮಳೆ ಇರೋದ್ರಿಂದ ಸ್ವಲ್ಪ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಫಾಲ್ಸ್ ಹತ್ರ ಎಲ್ಲ ಹೋಗೋಣ ಅಂದ್ಕೊಂಡ್ವಿ. ಸೊ ಮಳೆ ಇರೋದ್ರಿಂದ ಅಲ್ಲೂ ಬಿಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಅದಕ್ಕೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಸೊ ಇವಾಗ ಇದು ಇಷ್ಟೇ ಪ್ಲ್ಯಾನ್ ಮಾಡಿದ್ದಾರೆ. ನೋಡೋಣ ಮುಂದಕ್ಕೆ ಏನಾದರೂ ಪ್ಲ್ಯಾನ್ ಆದರೆ. ನೋಡಿ ಇಲ್ಲಿ ಕಾಫಿ ಇದು ಸಿಲ್ವರ್ ಗಿಡ ಮಿಕ್ಕಿದಲ್ಲ. ಏನು ಸಿಲ್ವರು? ಸಿಲ್ವರ್ ವುಡ್ ಈ ಲಾರಿಗೆ ಈ ಪ್ಲೈವುಡ್ಗೆಲ್ಲ ಯೂಸ್ ಮಾಡ್ತಾರಲ್ಲ ಅದೇ ಮರ ಇದೆಲ್ಲ. ಓಕೆ ಓಕೆ ಓಕೆ. ಇಲ್ಲ ಜಮೀನ್ಗಳೇನ? ಒಬ್ಬೊಬ್ರದ್ದು. ಓಕೆ ಓಕೆ. ಟಾಟಾ ಅವ್ರದ್ದು, ಟಾಟಾ ಕಾಫಿ ಲಿಮಿಟೆಡ್. ಗೈಸ್ ಇಲ್ಲಿ ಮನೆಗೆ ಬಂದ್ವಿ, ರೋಹನ್ ಅವರ ಮನೆಗೆ. ನೋಡಿ ಇದೆ ಅವರ ಮನೆ. ಒಳಗಡೆ ಎಲ್ಲ ತೋರ್ಸೋ ಡೌಟು, ನಾನು ಒಳಗಡೆ ಎಲ್ಲ ತೋರಿಸಲ್ಲ ಬಿಕಾಸ್ ದೇರ್ ಪ್ರೈವಸಿ ಅದು. ಗೈಸ್ ಒಳ್ಳೆ ಬ್ಯೂಟಿಫುಲ್ ನೇಚರಲ್ಲಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್, ಫುಲ್ಲು ಗ್ರೀನರಿ. ತುಂಬ ದಿನದಿಂದ ಆದಮೇಲೆ ನಮ್ಮ ಅಚ್ಚನ ಮನೆಗೆ ಬಂದಿದ್ದೀನಿ. ನನ್ನ ಮಚ್ಚ ಇವನು ಕರೆಯಲ್ಲ ಅಂತ ಹೇಳ್ದೆ, ಕರೆದ್ರು ಬರ್ತಿತ್ತಿಲ್ಲ. ಇವತ್ತು ಬಂದಿಯಾನೆ, ಇವತ್ತು ತೋರಿಸ್ತೀನಿ ಮನೆ ಮತ್ತೆ ನಮ್ಮ ಎಸ್ಟೇಟನ್ನ. ಇಷ್ಟು ವರ್ಷ ಆದಮೇಲೆ ನನ್ನ ಮಗನೇ 10 ವರ್ಷ ಫ್ರೆಂಡ್ಶಿಪ್ ಆದಮೇಲೆ ಫಸ್ಟ್ ಟೈಮ್ ಕರೆದಲ್ಲ. ಇದಕ್ಕನ ಈಗ ಖುಷಿ ಆಗೋಯ್ತು ಕಣ. ದಿಲ್ 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 ಬಹುತ್ ಖುಷಿ ಹೈ. ಸಬರ್ ಕಾ ಫಲ್ ಮೀಠಾ ಹೋತಾ ಹೈ. ಚಲಿ ಕಾಡಲ್ಲಿ ಹೋಗ್ತಾ ಇದೀವಿ. ಸಕ್ಕದ ಇದೆಯಲ್ಲ. ಜಾರುತ್ತಂತೆ, ಹುಷಾರು. ನನಗಂತೂ ತುಂಬಾ ಇಷ್ಟ ಆಯ್ತು ನೋಡಿ ಗೈಸ್. ಫುಲ್ಲು ತೋಟ ಗೈಸ್. ಬನ್ನಿ ಕಾಫಿ ಬೀಜ ಹೆಂಗ ಇದಾಗತ್ತೆ ಅಂತ. ನಡಿ ನಡಿ ನಡಿ. ಕಾಫಿ ಬೀಜ, ಇದು ಕಾಫಿ ಬೀಜ ಗೈಸ್. ನಿಜಲ್ಲೂ ಜಾರ್ತದಿಲ್ಲಿ, ಹುಷಾರಾಗಿ ಹೋಗ್ಬೇಕು. ಸ್ವಲ್ಪ ಯಾಮರಿದ್ರೆ ಸರ್ರ ಅಂತ ಜಾರ್ಕೊಂಡು ಹೋಗ್ತೀನಿ. ಈ ಹೆಜ್ಜೆ ಎಲ್ಲ ಆನೆ ಬಂದಿರೋದು ನೋಡಿ. ಈ ಹೆಜ್ಜೆ ಎಲ್ಲ ನೋಡಿ ಇಲ್ಲಿದೆ, ಆನೆ ಓಡಾಡಿರೋದಿಲ್ಲೆಲ್ಲ. ಕಾಲು ನೋಡಿ ಎಷ್ಟಪ್ಪ. ಹಾ ಇದಾ ಇದು
ನೀವು ಟಾರ್ಚ್ ಬಿಟ್ರೆ ಲೆಫ್ಟ್ನ ಫ್ಲಾಶ್ ಆಗಲ್ಲ ಅದು ಹಂಗೆ ನೋಡಿ. ಅದೇ ಹಳ್ಳ ಇದೆ ಅಲ್ಲ, ಎಲ್ಲ ಆನೆಗಳೆಲ್ಲ ಓಡಾಡೈತಲ್ಲ ಗುರು. ನೋಡಿ ಇದು ಕತ್ಲಲ್ಲಿ ಬರಕ್ ಹಾ ಅದು ಆನೆ ಜಾರಿ ಇರೋದು. ಅದು ಇದು ಅಡ್ವೆಂಚರೇ ಗುರು. ಹಾ ಸಖತ್ ಕ್ರೇಜಿ ಆಗಿದೆ ಮಾತ್ರ. ಇಲ್ಲಿ ನೋಡು ಜಾರು ಬಂಡಿ ಹಿಡಿದು ಹಾ ಇದು ಆನೆದಾ? ಓ ಆನೆ. ಸೌಂಡ್ ಬಂತಲ್ಲ. ಯಾವ್ದಾರ ಬಂದ್ಗಿಂದ್ ಬಿಡೋದು ಬಾ ಗುರು. ಓ ಸರ್ ಕ್ರೇಜಿ. ಗುರು ನಯನ್ ಹುಷಾರಾಗಿ ಬಾ ಗುರು. ಹಾ ಗೈಸ್ ಒಂದು ಅಡ್ವೆಂಚರ್ ಮಾಡ್ಕೊಂಡ್ ಬಂದ್ವಿ. ಈಗ ಕ್ರೇಜಿ ಆಗಿದೆ. ಮುಳುಗನ್ ಮನೆ ಲೀಚೆಲ್ಲ ಹತ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ವಿಡಿಯೋ ಸ್ಟಾಪ್ ಮಾಡಿದೆ. 2 ಲೀಚ್ ಕಚ್ಬಿಡ್ತು. ಸೊ ಅದಕ್ಕೋಸ್ಕರನೇ ಗೈಸ್ ನಿನ್ನೆ ನಾವು ರಾತ್ರಿ ಬಂದು ಸ್ಟೇ ಆಗಿದ್ದು ಇಲ್ಲೇ. ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ನಿನ್ನೆ ರಾತ್ರಿ. ಸೊ ಅದಕ್ಕೇ ಅಲ್ಲಿ ಮುಗಿಸ್ಕೊಂಡು ಮನೆ ಮುಗಿಸ್ಕೊಂಡು ಇಲ್ಲಿ ಬಂದು ಫುಲ್ ರೆಸ್ಟ್ ಮಾಡಿಬಿಟ್ವಿ. ಸೊ ಇವಾಗ ಈಚೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಸ್ಟೆಪ್ಸ್ ಇದೆ, ಇಲ್ಲಿ ಡೋರು, ಇಲ್ಲಿ ಮೇಲೊಂದು ರೂಮ್ ಇದೆ. ಅಲ್ಲಿ ರಾತ್ರಿ 2 ಮಲಗಿದ್ರು, ನಾವಿಲ್ಲಿ ಕೆಳಗಡೆ 2 ಮಲಗಿದ್ವಿ. ನೋಡಿ ಇಲ್ಲಿ ಈಚೆ ವೆದರ್ ನೋಡಿ. ಹಿಂಗೆ ಕಾಡಲ್ಲಿ ನಡ್ಕೊಂಬಂದಂಗೆ ಒಳಗಡೆಗೆ ಬರ್ಬೇಕಿಲ್ಲಿ. ಬಟ್ ಬ್ಯೂಟಿಫುಲ್ ಆಗಿತ್ತು ಗೈಸ್. ಆ ಬ್ಯೂಟಿಫುಲ್ ಪ್ಲೇಸ್ ಮಾತ್ರ ತುಂಬ ಇಷ್ಟ ಆಯಿತು. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಈಗ ಹೊರಡ್ತಾ ಇದೀವಿ ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಸೊ ಇವಾಗ ಹೊರಟ್ವಿ ಸ್ಟ್ರೈಟ್ ಅವೇ ಬ್ಯಾಂಗ್ಳೂರ್ಗೀಗ. ಸಖತ್ ಎಂಜಾಯ್ ಮಾಡಿದ್ವಿ. ಐ ಲವ್ ದ ಕೂರ್ಗ್ ಪ್ಲೇಸ್. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡೇ ಮಾಡ್ತೀನಿ. ಚಳ್ಳ ಇದೆ ಈ ಕಡೆ ನಾರ್ಮಲ್. ಇದು ಎಲ್ಲ ಕಾಫಿ ತೋಟ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಯಾರ್ಯಾರೆಲ್ಲ ಲೈಕ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕಮೆಂಟ್ ಹಾಕಿ ಯಾರ್ಯಾರು ಕೂರ್ಗ್ ಸೈಡ್ ಬಂದಿದ್ರೆ ಅವ್ರು ಹೆಂಗೆ ಎಂಜಾಯ್ ಮಾಡಿದ್ದಾರೆ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ನೋಡೋಣ. ಐ ವಿಲ್ ಜಸ್ಟ್ ಪ್ಲ್ಯಾನ್ ಡಿಫ್ರೆಂಟ್ ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡ್ತೀನಿ. ನಿಯರ್ ಬೈ ಅದನ್ನ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ನಾನು ವಿಸಿಟ್ ಮಾಡ್ತೀನಿ. ವಿಡಿಯೋ ಎಂಡ್ ಮಾಡಿಬಿಟ್ಟಿದ್ದೆ. ಇದು ನಾನು ತೋರ್ಸೋದು ಮಿಸ್ ಮಾಡಿಬಿಟ್ಟಿದ್ದೆ. ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಫೇಮಸ್ ಆಗಿದೆಯಲ್ಲ ಈ ಕುಶಾಲನಗರ ಆ ಸೈಡೆಲ್ಲ ಒಂದು ಗಿಡ ಬೆಳೆದಿದೆ ಅಂತ ನೋಡಿ ತೋರಿಸ್ತೀನಿ ನಿಮಗೂ. ಅಂದವಾದ ಅದ್ಭುತನೇ ಚಿತ್ರ ನೆಲೆ ನಿಂತ ಹಾಗಿದೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಸಕ್ಕದಾಗಿದೆ. ಇದು ಮಾಮೂಲಿಯಾಗೆ ಇದಾಗೋದ ಇದು? ಈ ಟೈಮಲ್ಲಿ ಮಾತ್ರನೇನಾ ಇದು? ಈ ಟೈಮಲ್ಲಿ ಆಗುತ್ತೆ, ಅದು ಈ ಸತಿ ಜಾಸ್ತಿ ಆಗಿದೆ. ವೈಟ್ ಬರುತ್ತಲ್ಲ, ವೈಟ್ ಕಲರ್ಸ್ ಬೇರೆ ಬರುತ್ತೆ. ಹಾಂ ನೋಡಿ ಫುಲ್ಲು. ಎಂದು ನನಗಾಗಿ ಮುಂದಿನ ಕೋಟಿ ಜನ್ಮಕ್ಕಿದುವೆ ನನ್ನ ಲೋಕ.